ನಾವು ಸೇವಿಸೋ ಆಹಾರದ ಗುಣಮಟ್ಟ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಕಳಪೆ ಗುಣಮಟ್ಟದ ಆಹಾರದ ವಿರುದ್ಧ ಸಮರ ಸಾರಿರುವ ಆಹಾರ ಇಲಾಖೆ ಇದೀಗ ಮತ್ತೊಂದು ಆತಂಕಕಾರಿ ವರದಿಯನ್ನ ಬಯಲು ಮಾಡಿದೆ. ಇಲ್ಲಿ ನೀವು ಸೇವಿಸುವ ಪದಾರ್ಥದ ಜೊತೆಗೆ ಕುಡಿಯುವ ನೀರು ಕೂಡ ಸೇಫ್ ಅಲ್ಲ. ಯಾಕೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ನೂರಕ್ಕೆ ಇಲ್ಲಿ 99 ಭಾಗ ಕಳಪೆನೆ. ಇನ್ನು ಯಾವ ತರ ನೀರು ತಗೊಂಡು ಕುಡಿಯೋದು ಅನ್ನೋದು ಭಯ ಆಗುತ್ತೆ. ತೊಂಬತ್ತೈದು ಕಂಪನಿ ನೀರು ಅಸುರಕ್ಷಿತ, 88 ಕಂಪನಿ ನೀರು ಕಳಪೆ. ತಿನ್ನೋ ಆಹಾರದಲ್ಲೂ ಕಲಬೆರಕೆ, ಕುಡಿಯೋ ನೀರು ಕಳಪೆ. ರಾಜ್ಯದಲ್ಲಿ ಆಹಾರ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಕಳಪೆ ಉತ್ಪನ್ನಗಳ ವಿರುದ್ಧ ಸಮರ ಸಾರಿವೆ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಸೇರಿದಂತೆ ವಿವಿಧ ಪದಾರ್ಥಗಳನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೊಳಪಡಿಸಲಾಗಿದೆ. ಇದರಲ್ಲಿ ಕುಡಿಯೋ ನೀರು ಹೆಚ್ಚು ಆತಂಕವನ್ನ ಹುಟ್ಟಿಸಿದೆ. ಯಾಕಂದ್ರೆ ಕುಡಿಯೋ ನೀರು ಶುದ್ಧವಲ್ಲ ಅನ್ನೋ ವರದಿಯನ್ನ ಆಹಾರ ಇಲಾಖೆ ನೀಡಿದೆ. ಕುಡಿಯೋ ನೀರಿನ ಬಾಟಲ್ಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಗ್ಯ ಇಲಾಖೆ ಬಿಗ್ ಆಪರೇಷನ್ ಮಾಡಿದೆ. 296 ಕುಡಿಯುವ ನೀರಿನ ಬಾಟಲ್ಗಳ ಸ್ಯಾಂಪಲ್ ಸಂಗ್ರಹಿಸಲಾಗಿದ್ದು, ಈ ಪೈಕಿ 255 ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ. ಇದರಲ್ಲಿ 72 ಮಾದರಿಗಳು ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ ಹಾಗೂ 88 ಮಾದರಿಗಳು ಕಳಪೆ ಅಂತ ಗೊತ್ತಾಗಿದೆ. ಇನ್ನು 46 ಮಾದರಿಗಳ ರಿಪೋರ್ಟ್ ಬರಬೇಕಿದೆ. ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ 255 ಮಾದರಿಗಳು ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. 95 ಮಾದರಿಗಳು ಅಸುರಕ್ಷಿತ, ಅಂದರೆ ಅನ್ಸೇಫ್, ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. ಮತ್ತು 88 ಮಾದರಿ ಕಳಪೆ ಗುಣಮಟ್ಟ. ತುಮಕೂರಿನಲ್ಲೇ 3 ನೀರಿನ ಬ್ರ್ಯಾಂಡ್ ಬಾಟಲ್ಗಳು ಅಸುರಕ್ಷಿತ ಅಂತ ವರದಿಯಲ್ಲಿದೆ. ಮಾತಾ ಸಿಗ್ನೇಚರ್, ಸುರಭಿ ಡ್ಯೂ ಸಿಗ್ನೇಚರ್ ಅಸುರಕ್ಷಿತ ಅಂತ ಇಲಾಖೆ ತಿಳಿಸಿದೆ. ಮಂಡ್ಯದಲ್ಲಿ ಅಪೋಲೋ ಅಕ್ವಾ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಯಿ, ಹಾವೇರಿಯಲ್ಲಿ ಐಸ್ ಬ್ಲೂ ಹಾಗೂ ಸ್ವಾಸ್ತ್ ಅಸುರಕ್ಷಿತವಾಗಿವೆ. ಮೈಸೂರು ನಗರದಲ್ಲಿ ಜೆನೂನ್ ಅಕ್ವಾ, ವಿಜಯಪುರದಲ್ಲಿ ಲೋಹಿಶಾ, ರಾಯಚೂರಿನಲ್ಲಿ ರಾಯಲ್ 9, ಚಿತ್ರದುರ್ಗದಲ್ಲಿ SS, ಶಿವಮೊಗ್ಗದಲ್ಲಿ ಡಿಯೋ ಡ್ರಾಪ್ಸ್, ಕೊಡಗಿನಲ್ಲಿ ಅಕ್ವಾ, ಬಾಗಲಕೋಟೆಯಲ್ಲಿ ಅಕ್ವಾ ಸಾಗರ್, ಬೆಳಗಾವಿಯಲ್ಲಿ ಸ್ಪೈರಲ್ ಅಕ್ವಾ ಅಸುರಕ್ಷಿತ ವಾಟರ್ ಬಾಟಲ್ ಅಂತ ಆಹಾರ ಇಲಾಖೆ ವರದಿಯಲ್ಲಿ ಉಲ್ಲೇಖಿಸಿದೆ. ಹಾಗಾದ್ರೆ ಅಸುರಕ್ಷಿತ ನೀರಿನಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿರುವ ನೀರಿನಲ್ಲಿ ಅತಿಯಾದ ತಾಪಮಾನದಿಂದ BPA ಕಾಂಪೋನೆಂಟ್ ಸೇರಿಕೊಳ್ಳುತ್ತೆ. ಈ ಸಿಂಥೆಟಿಕ್ ಕೆಮಿಕಲ್ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಇನ್ನು BPA ಕೆಮಿಕಲ್ ಮನುಷ್ಯನ ಎಂಡೋಕ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇಷ್ಟೇ ಅಲ್ಲ, ಮನುಷ್ಯನ ಹಾರ್ಮೋನ್ ಮೇಲೂ ಎಫೆಕ್ಟ್ ಮಾಡುತ್ತೆ. ಮಕ್ಕಳ ವರ್ತನೆಯಲ್ಲಿ ಬದಲಾವಣೆಗೆ ಕಾರಣವಾಗುತ್ತೆ. BPA ಕೆಮಿಕಲ್ ನಿರಂತರ ದೇಹ ಸೇರೋದ್ರಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಇದು ಮಗುವಿನ ಬೆಳವಣಿಗೆ ಮೇಲೆ ದೊಡ್ಡ ಪರಿಣಾಮ ಬೀರಬಲ್ಲದು ಅಂತಾರೆ ವೈದ್ಯರು. ನೀರು ಯಾವಾಗ ಹಾನಿಕಾರಕ ಆಗ್ಬೋದು ಅಂತ ಅಂದರೆ, ಈ ಪ್ಯಾಕಿಂಗ್ ಟೈಮ್ನಲ್ಲಿ ಯಾವುದೇ ಒಂದು ನೀರನ್ನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕೊಟ್ಟಾಗ ಆ ಸೀಲಿಂಗ್ ಟೈಮ್ ಇಲ್ಲ ಪ್ಯಾಕಿಂಗ್ ಟೈಮ್ ಇಲ್ಲ ಆ ಪ್ಲಾಸ್ಟಿಕ್ ಬಾಟಲ್ ಕ್ವಾಲಿಟಿ ಮೇಲೆ ನೀರು ಕಲುಷಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಷ್ಟು ದಿನ ಆಹಾರ ಪದಾರ್ಥಗಳ ಕಲಬೆರಕೆಯಿಂದ ಆತಂಕಕ್ಕೊಳಗಾಗಿದ್ದ ಜನರಿಗೆ ನೀರು ಕೂಡ ಅಸುರಕ್ಷಿತ ಅನ್ನೋದನ್ನ ಕೇಳಿ ಮತ್ತೊಂದು ಶಾಕ್ಗೊಳಗಾಗಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.